Today I am going to tell about the articles. Articles are small words. There are a, an, and the. They are used before noun, hence they are really demonstrative adjectives. ಆರ್ಟಿಕಲ್ಸ್ ಅಂತಂದರೆ ಉಪಪದಗಳು. ಉಪಪದಗಳು ಚಿಕ್ಕ ಪದಗಳಾಗಿವೆ. ಅವುಗಳು ಎ, ಯಾನ್ ಆ್ಯಂಡ್ ದ ಅವುಗಳನ್ನು ನಾಮಪದಗಳ ಮುಂದೆ ಬಳಸುತ್ತೇವೆ. ಆದ್ದರಿಂದ ಅವುಗಳನ್ನು ವಿಶೇಷಣ ಎಂದು ಕರೆಯುತ್ತೇವೆ. ವಿಶೇಷಣೆ ಎನ್ನುತ್ತೇವೆ. ಸೊ ಈ ಆರ್ಟಿಕಲ್ಸ್ಗಳಲ್ಲಿ ನಾವು ಡೆಫಿನೇಷನನ್ನು ನೋಡಿದ್ವಿ. ಆರ್ಟಿಕಲ್ಸ್ದ ಒಂದು ಡೆಫಿನೇಷನನ್ನು ನೋಡಿದ್ದೀವಿ. ಆರ್ಟಿಕಲ್ಸ್ ಅಂತಂದ್ರೆ ಆರ್ಟಿಕಲ್ಸ್ ಆರ್ ಸ್ಮಾಲ್ ವರ್ಡ್ಸ್. ದೇರ್ ಆರ್ ಎ, ಆ್ಯನ್ ಆ್ಯಂಡ್ ದ. ದೇ ಆರ್ ಯೂಸ್ಡ್ ಬಿಫೋರ್ ನೌನ್, ಹೆನ್ಸ್ ದೇ ಆರ್ ರಿಯಲಿ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ಅಂತಕ್ಕಂಥದ್ದು. ಈ ಒಂದು ಆರ್ಟಿಕಲ್ಸ್ಗಳಲ್ಲಿ ನಾವು ಎರಡು ಪ್ರಕಾರಗಳಲ್ಲಿ ನಾವು ನೋಡ್ತೀವಿ. ಕೈಂಡ್ಸ್ ಆಫ್ ಆರ್ಟಿಕಲ್ಸ್ ಅಂತಕ್ಕಂಥದ್ದು. ಹೌದಾ, ಈ ಕೈಂಡ್ಸ್ ಆಫ್ ಆರ್ಟಿಕಲ್ಸ್ ಅಂತಂದಾಗ ಏನು ಉಪಪದಗಳ ವಿಧಗಳು ಅಂತ ಹೇಳ್ತೀವಿ ನಾವು. ಈ ಉಪಪದಗಳನ್ನು ಏನು ಪ್ರಕಾರಗಳನ್ನು ನಾವು ನೋಡಿದಾಗ ಆರ್ಟಿಕಲ್ಸ್ ಆರ್ ಕ್ಲಾಸಿಫೈಡ್ ಇಂಟು ಟೂ ಕೈಂಡ್ಸ್. ದೇ ಆರ್ ಇನ್ಡೆಫಿನಿಟ್ ಆ್ಯಂಡ್ ಡೆಫಿನಿಟ್ ಆರ್ಟಿಕಲ್ಸ್ ಅಂತಕ್ಕಂಥದ್ದು. ಇಲ್ಲಿ ಎರಡು ಆರ್ಟಿಕಲ್ಸ್ ಅಂತಕ್ಕಂಥ ಬರ್ತಾವೆ. ಅವು ಯಾವಪ್ಪ ಅಂತಂದಾಗ ಒಂದು ಇನ್ಡೆಫಿನಿಟ್ ಆರ್ಟಿಕಲ್ ಅಂತಕ್ಕಂಥದ್ದು, ಡೆಫಿನಿಟ್ ಆರ್ಟಿಕಲ್ ಅಂತಕ್ಕಂಥದ್ದು, ಅಂದರ್ ಒನ್ ಡೆಫಿನಿಟ್ ಆರ್ಟಿಕಲ್ ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ನೋಡೋಣ. ಇಲ್ಲಿ ಇನ್ಡೆಫಿನಿಟ್ ಆರ್ಟಿಕಲ್ಸ್ಗಳು ಯಾವುವು? ಹೌದಾ, ವಾಟ್ ಈಸ್ ಇನ್ಡೆಫಿನಿಟ್ ಆರ್ಟಿಕಲ್ಸ್ ಅಂತ ಹೇಳಿದಾಗ ಏನು ಹಂಗಂದ್ರೆ ಏನು ಅನಿಶ್ಚಿತ ಉಪಪದಗಳು ಅಂತ ಹೇಳ್ತೀವಿ. ಅನಿಶ್ಚಿತ ಉಪಪದಗಳು. ಇನ್ಡೆಫಿನಿಟ್ ಆರ್ಟಿಕಲ್ಸ್ ಮೀನ್ಸ್ ಏನು ಅನಿಶ್ಚಿತ ಉಪಪದಗಳು ಎಂದು ಕರೆಯುತ್ತೇವೆ. ಹೌದಾ, ಹಾಗಾದ್ರೆ ಅನಿಶ್ಚಿತ ಉಪಪದಗಳಂದು ನಾವು ಯಾವ್ಯಾವನ್ನು ಕರಿತೀವಿ? ಹೌದಾ, ಎ ಮತ್ತು ಯಾನ್ ಆರ್ ಕಾಲ್ಡ್ ಇನ್ಡೆಫಿನಿಟ್ ಆರ್ಟಿಕಲ್ಸ್ ಅಂತ ಹೇಳ್ತೀವಿ ನಾವು. ಯಾವುದು? ಎ ಮತ್ತು ಯಾನನ್ನು ನಾವು ಇನ್ಡೆಫಿನಿಟ್ ಆರ್ಟಿಕಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅನಿಶ್ಚಿತ ಉಪಪದಗಳು ಎಂದು ಕರೆಯುತ್ತೇವೆ. ಸೊ ದೆನ್ ಇಲ್ಲಿ ಎ ಆ್ಯಂಡ್ ಆ್ಯನ್ ಆರ್ ಕಾಲ್ಡ್ ದ indefinite articles. They are so called because they do not denote any particular ಏನಾಗೋದಿಲ್ಲ ಪರ್ಟಿಕ್ಯುಲರ್ ಪರ್ಸನ್ ಆ್ಯಂಡ್ ಥಿಂಗ್ ಅಂತಕ್ಕಂಥದ್ದು. ಹೌದಾ, ವಾಟ್ ಈಸ್ indefinite articles ಮೀನ್ಸ್ ಏನು ಅನಿಶ್ಚಿತ ಉಪಪದಗಳು ಅಂತ ಹೇಳ್ತೀವಿ. ಎ ಆ್ಯಂಡ್ ಆ್ಯನ್ ಆರ್ ಕಾಲ್ಡ್ indefinite articles. They are so called because they do not denote any particular person or thing. ಆದರೆ ಇಲ್ಲಿ ಏನಪ್ಪ ಅಂತಂದಾಗ ಎ ಮತ್ತು ಯಾನ್ ಅನಿಶ್ಚಿತ ಉಪಪದಗಳು ಎನ್ನುವರು. ಪದಗಳು ಎನ್ನುತ್ತಾರೆ. ಯಾಕಂತಂದಾಗ ಅವು ನಿರ್ದಿಷ್ಟ ವ್ಯಕ್ತಿ ಅಥವಾ ವಸ್ತುವನ್ನು ಸೂಚಿಸುವುದಿಲ್ಲ. ಆದರೆ ಇದು ಏನಾಗೋದಿಲ್ಲ, ನಿರ್ದಿಷ್ಟ ವಸ್ತು ಆಗಿರ್ಬೋದು ಅಥವಾ ನಿರ್ದಿಷ್ಟ ವ್ಯಕ್ತಿ ಆಗಿರ್ಬೋದು, ಅವುಗಳನ್ನು ಇದು ಸೂಚಿಸೋದಿಲ್ಲ. ಅದಕ್ಕಾಗಿ ನಾವು ಏನಂತ ಹೇಳ್ತೀವಿ, ಇದಕ್ಕೆ ಇನ್ಡೆಫಿನಿಟ್ ಆರ್ಟಿಕಲ್ಸ್ ಅಂಥೇಳಿ ನಾವು ಹೇಳ್ತೀವಿ. ಸೊ ಆ್ಯಂಡ್ ದೆನ್ ಯೂಸ್ ಆಫ್ ಎ. ಈಗಾಗಲೇ ನಾವು ಏನು ನೋಡಿದ್ದೀವಿ? ಡೆಫಿನೇಷನ್ ಆಫ್ ದಿ ಇನ್ಡೆಫಿನಿಟ್ ಆರ್ಟಿಕಲ್ಸ್ ಬಗ್ಗೆ ನೋಡಿದ್ದೀವಿ. ಇನ್ನು ಯೂಸ್ ಆಫ್ ಎ ಮತ್ತು ಯೂಸ್ ಆಫ್ ಆ್ಯನನ್ನು ನಾವು ಯಾವಾಗ ಬಳಸ್ತೀವಿ ಅಂತಕ್ಕಂಥದ್ದನ್ನು ಈಗ ನೋಡೋಣ. ಇಲ್ಲಿ ಯೂಸ್ ಆಫ್ ಎ ಅಂದರೆ ಈ ಯೂಸ್ ಆಫ್ ಎ ಅನ್ನು ಯೂಸ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನು ನಾವು ಮಾಡಿಕೊಂಡಿವಿ. ಹೌದಾ, ಅದು ಮೊದಲನೇ ನಿಯಮ ಏನಾಗಿದೆ? ಹೌದಾ, ಎ ಈಸ್
ಎ ಈಸ್ ಯೂಸ್ಡ್ ಬಿಫೋರ್ ಎ ಸಿಂಗ್ಯುಲರ್ ಕೌಂಟೇಬಲ್ ಕಾಮನ್ ನೌನ್ ವಿಚ್ ಬಿಗಿನ್ಸ್ ವಿತ್ ಎ ಕಾನ್ಸೋನೆಂಟ್ ಸೌಂಡ್ಸ್. ಏನಪ್ಪ ಅಂತಂದಾಗ ಇದನ್ನ ಒಂದು ಏನಪ್ಪ ಅಂತಂದ್ರೆ ಸಿಂಗ್ಯುಲರ್ ಆಗಿರ್ತಕ್ಕಂತಹ ಒಂದು ಕೌಂಟೇಬಲ್ ಕಾಮನ್ ನೌನ್ ಆಗಿರ್ತಕ್ಕಂತಹ ಪದದ ಮುಂದೆ ಯಾವಾಗಪ್ಪ ಅಂತಂದಾಗ ವ್ಯಂಜನ ಅಕ್ಷರದ ಉಚ್ಚಾರಣೆಯ ಜೊತೆಗೆ ಉಚ್ಚಾರಣೆ ಬರ್ತಿತ್ತಪ್ಪ ಅಂತಂದಾಗ ಆ ಒಂದು ನಾಮಪದದ ಹಿಂದೆ ನಾವು ಏನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಬಳಸ್ತೀವಿ. ಹೌದಾ? ಫಾರ್ ಎಕ್ಸಾಂಪಲ್ ಎ ಬುಕ್ ಅಂತಕ್ಕಂಥದ್ದಿದೆ, ಎ ಲೇಡಿ ಅಂತಕ್ಕಂಥದ್ದಿದೆ, ಎ ಸ್ಟೂಡೆಂಟ್ ಅಂತಕ್ಕಂಥದ್ದಿದೆ, ಎ ಟೀಚರ್ ಅಂತಕ್ಕಂಥದ್ದಿದೆ, ಎ ಡಾಗ್ ಅಂತಕ್ಕಂಥದ್ದಿದೆ, ಎ ಕ್ಯಾಟ್, ಎ ಗರ್ಲ್, ಎ ಮ್ಯಾನ್ ಎಕ್ಸೆಟ್ರಾ. ಇವು ಎಲ್ಲವೂ ಏನಪ್ಪ ಅಂತಂದಾಗ ಇವು ಕಾಮನ್ ನೌನ್ ಆಗಿರ್ತಕ್ಕಂಥವು. ಹೌದಾ? ಸಾಮಾನ್ಯವಾಗಿ ನಾವು ಪುಸ್ತಕ, ಹೌದಾ, ಹುಡುಗಿ, ಹುಡುಗ ಅಂತಕ್ಕಂಥದ್ದನ್ನು ಹೇಳ್ತೀವಿ, ಶಿಕ್ಷಕ ಅಂತ ಹೇಳ್ತೀವಿ. ಹೌದಾ? ಇಲ್ಲಿ ಕೌಂಟೇಬಲ್ ಇದೆ. ಹೌದಾ? ಇಲ್ಲಿ ಅನ್ಕೌಂಟೇಬಲ್ ಇಲ್ಲ. ಇದು ಕೌಂಟೇಬಲ್ ಆಗ್ತಕ್ಕಂತಹ ನೌನ್ ಇದೆ ಇಲ್ಲಿ. ಅದರ ಹಿಂದ್ಗಡೆ ನಾವು ಏನು ಮಾಡ್ತೀವಿ, ಎ ಅಂತಕ್ಕಂಥದ್ದನ್ನು ಹಚ್ತೀವಿ. ಎ ಅಂತಕ್ಕಂಥದ್ದನ್ನು ಯಾವಾಗ ಹಚ್ತೀವಪ್ಪ ಅಂತಂದಾಗ ಕಾನ್ಸೋನೆಂಟ್ ಸೌಂಡನ್ನು ಕೊಡ್ತಾ ಇತ್ತಪ್ಪ ಅಂತಂದಾಗ ಅದರ ಮುಂದೆ ನಾವು ಏನು ಮಾಡ್ತೀವಿ, ಎ ಅಂತಕ್ಕಂಥದ್ದನ್ನು ಹಚ್ತೀವಿ. ಫಾರ್ ಎಕ್ಸಾಂಪಲ್ ಇದನ್ನ ನಾವು ಸೆಂಟೆನ್ಸ್ದಲ್ಲಿ ನಾವು ತೆಗೆದುಕೊಂಡಾಗ ಯಾವ ರೀತಿ ತೊಗೋಬೋದಪ್ಪ ಅಂತಂದಾಗ ವಿ ಹ್ಯಾವ್ ಎ ಬುಕ್ ಅಂತಕ್ಕಂಥದ್ದು ಅಂದ್ರೆ ನಮ್ಮ ಹತ್ತಿರ ಒಂದು ಪುಸ್ತಕ ಇದೆ ಅಂದ್ರೆ ಒಂದು ಅಂತಕ್ಕಂಥದ್ದನ್ನು ಇಂಡಿಕೇಟ್ಸನ್ನು ಮಾಡ್ತಕ್ಕಂಥದ್ದು ಯಾವುದು ಇಲ್ಲಿ ಬುಕ್ ಅಂತಕ್ಕಂಥದ್ದು. ಅಂದ್ರೆ ಈ ಬುಕ್ಕದ ಹಿಂದೆ ನಾವು ಏನು ಮಾಡಿದ್ವಿ, ಅಂತಕ್ಕಂಥದ್ದನ್ನು ಹಚ್ಚಿವಿ. ಹೌದಾ? ಇದು ಏನು ಕೌಂಟೇಬಲ್ ಆಗಿರ್ತಕ್ಕಂಥದ್ದು. ಹೌ ಮೆನಿ ಬುಕ್ಸ್ ಅಂತ ಹೇಳಿದಾಗ ಅದು ನಾವು ಎಷ್ಟು ಪುಸ್ತಕಗಳ ಇವೆ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅವಾಗ ಹೇಳಿದಾಗ ಒಂದೇ ಅಂತಕ್ಕಂತಹ ಒಂದು ಮೀನಿಂಗ್ ಬರ್ತಾ ಇತ್ತಪ್ಪ ಅಂತಂದಾಗ ನಾವು ಅಲ್ಲಿ ಬುಕ್ ಅಂತಕ್ಕಂಥದ್ದನ್ನು ಹಚ್ತೀವಿ. ಓಕೆ, ನೆಕ್ಸ್ಟು ಎರಡನೇ ನಿಯಮ ಏನು ಹೇಳ್ತೈತಿ. ಹೌದಾ? ಎರಡನೇ ನಿಯಮ ಏನು ಹೇಳ್ತೈತಿಪ್ಪ ಅಂತಂದಾಗ ಎ ಈಸ್ ಯೂಸ್ಡ್ ಬಿಫೋರ್ ಎ ನೌನ್ ವಿಚ್ ಬಿಗಿನ್ಸ್ ವಿತ್ ಎ ವೋವೆಲ್ ದೇರ್ ಆರ್ ಯು, ಇ, ಓ that sounds like a consonant ಯು ಆ್ಯಂಡ್ ವ ಅಂತಕ್ಕಂಥದ್ದು ಬರುತ್ತೆ. ಏನಪ್ಪ ಅಂತಂದಾಗ ಇದು ಕನ್ನಡದಲ್ಲಿ ನಾವು ಹೇಳಬೇಕಾದಾಗ ಏನಂತ ಹೇಳ್ಬೋದು, ಈ ಒಂದು ಯು ನೆನಪಿನಲ್ಲಿ ಇಟ್ಕೋಬೇಕು. ಇದನ್ನ ಭಾಳಷ್ಟು ಏನಪ್ಪ ಅಂತಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಕ್ಕಂಥದ್ದು. ಯು ಮತ್ತು ವ ಅಂತಕ್ಕಂಥದ್ದು ಈ ಉಚ್ಚಾರಣೆಗೊಳ್ಳುವ ನಾಮಪದಗಳ ಮುಂದೆ ಆರ್ಟಿಕಲ್ಸನ್ನು ನಾವು ಎ ಅಂಥೇಳಿ ಬಳಸ್ತೀವಿ. ಯಾವುದ್ಯಾವುದು ಯು ಮತ್ತು ವ ಅಂತಕ್ಕಂಥದ್ದು ಬಂದಾಗ. ಹೌದಾ? ಇದು ಪ್ರೊನೌನ್ಸಿಯೇಷನ್ ಆಕ್ಕಿತಪ್ಪ ಅಂತಂದಾಗ ಏನು, ಎ ಈಸ್ ಯೂಸ್ಡ್ ಬಿಫೋರ್ ಎ ನೌನ್ ವಿಚ್ ಬಿಗಿನ್ಸ್ ವಿತ್ ಅ ವೋವೆಲ್ ದೇರ್ ಆರ್ ಯು, ಇ, ಓ ದ್ಯಾಟ್ ಸೌಂಡ್ಸ್ ಲೈಕ್ ಎ ಕಾನ್ಸೋನೆಂಟ್ ಯು ಆ್ಯಂಡ್ ವ ಅಂತಕ್ಕಂಥದ್ದು. ಆದರೆ ಇಲ್ಲಿ ವ್ಯಂಜನ ಒಂದು ಉಚ್ಚಾರಣೆ, ವ್ಯಂಜನಾಕ್ಷರದ ಒಂದು ಉಚ್ಚಾರಣೆಯು ಯು ಮತ್ತು ವ ಆಗ್ತಿತ್ತಪ್ಪ ಅಂತಂದಾಗ ಆ ಒಂದು ಪದದ ಹಿಂದೆ ನಾವು ಎ ಅಂತಕ್ಕಂಥದ್ದನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ಎ ಯೂನಿವರ್ಸಿಟಿ ಅಂತಕ್ಕಂಥದ್ದಿದೆ. ಹೌದಾ? ಎ ಯುರೋಪಿಯನ್ ಅಂತಕ್ಕಂಥದ್ದಿದೆ, ಎ ಯೂನಿಯನ್ ಅಂತಕ್ಕಂಥದ್ದಿದೆ, ಎ ಒನ್ ರುಫಿ ನೋಟ್ ಅಂತಕ್ಕಂಥದ್ದಿದೆ, ಯೂಸ್ಫುಲ್ ವರ್ಕ್ ಅಂತಕ್ಕಂಥದ್ದಿದೆ. ಹೌದಾ? ಇಲ್ಲಿ ನಾವು ತಿಳ್ಕೊಬೋದು ನೋಡಿ. ಯೂನಿವರ್ಸಿಟಿ ಅಂತಕ್ಕಂಥದ್ದಿದೆ. ಇಲ್ಲಿ ಏನಾಗ್ತಾ ಇದೆ, ಪ್ರೊನೌನ್ಸಿಯೇಷನ್ ಯು ಅಂತಕ್ಕಂಥದ್ದು ಆಗುತ್ತೆ. ಹೌದಾ? ಇದು ಯು ಅಂತಕ್ಕಂಥದ್ದು ಆಕತ್ತಪ್ಪ ಅಂತಂದಾಗ ಉಚ್ಚಾರಣೆ ಯು ಅಂತಕ್ಕಂಥದ್ದು ಬಿಗಿನಿಂಗ್ ಲೆಟರ್ಸಲ್ಲಿ ಬಿಗಿನಿಂಗ್ ಒಂದು ಸೌಂಡ್ ಏನಪ್ಪ ಅಂತಂದಾಗ ಯುದಿಂದ ಪ್ರಾರಂಭ ಆಗ್ತಿತ್ತಪ್ಪ ಅಂತಂದಾಗ ಅದರ ಹಿಂದುಗಡೆ ನಾವು ಏನಂತ ಹಚ್ಚಬೇಕು, ಅಂತಕ್ಕಂಥದ್ದನ್ನು ಹಚ್ಚಬೇಕು. ಹೌದಾ? ಎನಿ ಯೂನಿವರ್ಸಿಟಿ, ಹೌದಾ, RCB ಆಗಿರ್ಬೋದು ಅಥವಾ KVD ಯೂನಿವರ್ಸಿಟಿ ಆಗಿರ್ಬೋದು, ಗುಲ್ಬರ್ಗಾ ಯೂನಿವರ್ಸಿಟಿ ಆಗಿರ್ಬೋದು. ಹೌದಾ? ಅಲ್ಲಿ ಏನೇ ಅಂತಕ್ಕಂಥ ಯೂನಿವರ್ಸಿಟಿ ಹಿಯರ್ ಈಸ್ ನಾಟ್ ಟೆಲ್ಲಿಂಗ್ ದ ಡೆಫಿನಿಟ್ ಆರ್ಟಿಕಲ್. ಹೌದಾ? ಇಲ್ಲಿ ಡೆಫಿನೆಟಾಗಿ ಹೇಳ್ತಾ ಇಲ್ಲ. ಹೌದಾ? ಇದು ಇನ್ಡೆಫಿನಿಟ್ ಆಗಿರ್ತಕ್ಕಂಥದ್ದು. ಹೌದಾ? ಯುರೋಪಿಯನ್ ಅಂತಕ್ಕಂಥದ್ದು. ಹೌದಾ? ಯುರೋಪಿಯನ್ ಅಂತಕ್ಕಂಥದ್ದು ನೋಡಿ, ಯುರೋಪಿಯನ್. ಹೌದಾ? ಯು ಅಂತಕ್ಕಂಥದ್ದು ಬರ್ತಾ ಇದೆ. ಹೌದಾ? ಪ್ರೊನೌನ್ಸಿಯೇಷನು. ನೆಕ್ಸ್ಟು ಒನ್ ರುಪಿ ನೋಟ್ ಅಂತ ಹೇಳ್ತೀವಿ. ಇಲ್ಲಿ ವ ಅಂತಕ್ಕಂಥದ್ದು ಬಂತು. ಹೌದಾ? ಪ್ರೊನೌನ್ಸಿಯೇಷನ್ ನಾವು ಹೀಗೆ ಹೇಳೋದಿಲ್ಲ,
ಇದು ವ ಅಂತಕ್ಕಂಥದ್ದನ್ನು ಪ್ರೊನೌನ್ಸಿಯೇಷನ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ಏನು ಬರ್ತೈತಿ ಅಂತಕ್ಕಂಥದ್ದು ಬರುತ್ತೆ. ಇದು ನಿಯಮ ನಮಗೆ ಗೊತ್ತಿರಬೇಕು. ಇನ್ನು ನೆಕ್ಸ್ಟು 3ನೇ ರೂಲ್ ಏನು ಹೇಳ್ತೈತಪ್ಪ ಅಂತಂದಾಗ, ಬಿಫೋರ್ ಎ ಪ್ರಾಪರ್ ನೌನ್ ವೆನ್ ಇಟ್ ಈಸ್ ಯೂಸ್ಡ್ ಆ್ಯಸ್ ಎ ಕಾಮನ್ ನೌನ್. ಅಂದರೆ ಕಾಮನ್ ಆಗಿ ನಾವು ಬಳಸ್ತಕ್ಕಂತಹ ಒಂದು ಅಂಕಿತ ನಾಮದೊಂದಿಗೆ ರೂಢನಾಮವನ್ನು ಬಳಸ್ತಕ್ಕಂಥದಕ್ಕೆ ನಾವೇನಂತ ಹೇಳ್ತೀವಿ, ಇಲ್ಲಿ ಕಾಮನ್ ನೌನ್ ಅಂತ ಹೇಳ್ತೀವಿ. ಕಾಮನ್ ನೌನ್ ಅಂತಂದಾಗ ಸಾಮಾನ್ಯವಾಗಿ ಬಳಸ್ತಕ್ಕಂಥದ್ದು, ರೂಢಿಗತವಾಗಿ ಬಳಸ್ತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಬೋದು. ಫಾರ್ ಎಕ್ಸಾಂಪಲ್, ಇಲ್ಲಿ ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ಏನು, ಮೋಹನ್ ಈಸ್ ರಾಜ್ಕುಮಾರ್ ಆಫ್ ಅವರ್ ಕಾಲೇಜ್ ಅಂತ ಹೇಳಿದೆ. ಹೌದಾ, ಮೋಹನ್ ಈಸ್, ಮೋಹನ್ ಅಂತಕ್ಕಂಥದ್ದು ಏನಿದು ಪ್ರಾಪರ್ ನೌನ್ ಇದೆ. ಹೌದಾ, ಇಲ್ಲಿ ಒಂದು ಏನಪ್ಪ ಅಂತಂದ್ರೆ ಸಾಮಾನ್ಯ ಕಾಮನ್ ನೌನ್ ಅಂತಕ್ಕಂಥ ಬಂದಿದೆ. ಇಲ್ಲಿ ಕಾಮನ್ ನೌನ್ ಯಾವುದಿದೆ, ರಾಜ್ಕುಮಾರ್ ಅಂತಕ್ಕಂಥದ್ದಿದೆ. ಅದರ ಹಿಂದ್ಗಡೆ ನಾವು ಏನು ಹಚ್ಚಬೇಕು, ಎ ಅಂತಕ್ಕಂಥದ್ದನ್ನು ಹಚ್ಚಬೇಕು. ಹೌದಾ, ಎ ಅಂತಕ್ಕಂಥದ್ದನ್ನು ಬರಬೇಕು. ಹೌದಾ, ಇನ್ನೊಂದು ಎಕ್ಸಾಂಪಲ್ ನೋಡಿದಾಗ, ಸಂಗೀತ ಈಸ್ ಎ ಲತಾ ಮಂಗೇಶ್ಕರ್ ಇನ್ ಅವರ್ ಕಾಲೇಜ್. ಅಂದ್ರೆ ಸಂಗೀತಳು ಏನಪ್ಪ ಅಂತಂದ್ರೆ ನಮ್ಮ ಕಾಲೇಜಿನಲ್ಲಿ ಏನು ಲತಾ ಮಂಗೇಶ್ಕರ್ ಇದ್ದಾಳೆ. ಅಂದ್ರೆ ಒಬ್ಬರು ಲತಾ ಮಂಗೇಶ್ಕರ. ಹೌದಾ, ಅಂದ್ರೆ ಇಲ್ಲಿ ಎ ಅಂತಕ್ಕಂಥದ್ದು ಏನು ಹೇಳ್ತೈತಿ, ಆ ಒಂದು ಕಾಮನ್ ನೌನದ ಹಿಂದೆ ನಾವು ಅಂತಕ್ಕಂಥದ್ದನ್ನು ಬಳಸ್ತೀವಿ. ಇಂಥ ಸಂದರ್ಭಗಳಲ್ಲಿ ನಾವು ಎ ಅಂತಕ್ಕಂಥದ್ದನ್ನು ಬಳಸ್ತೀವಿ. ಇಲ್ಲಿ ದ ಅಂತೇಳಿ ಹಚ್ಚುವಂಗಿಲ್ಲ, ಏನು ದ ಅಂಥೇಳಿ ಹಚ್ಚುವಂಗಿಲ್ಲ, ಏನು ಯಾನ್ ಮತ್ತು ದ ಅಂಥೇಳಿ ಹಚ್ಚುವಂಗಿಲ್ಲ. ಇಲ್ಲಿ ಎ ಅಂತಕ್ಕಂಥದ್ದನ್ನು ಮಾತ್ರ ನಾವು ಏನು ಹಚ್ತೀವಿ. ಹೀಗಾಗಿ ಏನಪ್ಪ ಅಂತಂದಾಗ ಇಂಥ ಸುಮಾರು ಎಕ್ಸಾಂಪಲ್ಗಳಿದ್ದಾವೆ. ಇಲ್ಲಿ ನಾನು ಎರಡೆರಡು ಅಷ್ಟೇ ಎಕ್ಸಾಂಪಲನ್ನು ಕೊಡ್ತಾ ಹೋಗ್ತೀನಿ. ಇನ್ನು ನೆಕ್ಸ್ಟ್, ಬಿಫೋರ್ ಸರ್ಟನ್ ನ್ಯೂಮರಿಕಲ್ ಎಕ್ಸ್ಪ್ರೆಷನ್ಸ್. ಹೌದಾ, ಏನಿದು ಬಿಫೋರ್ ಸರ್ಟನ್ ನ್ಯೂಮರಿಕಲ್ ಎಕ್ಸ್ಪ್ರೆಷನ್ಸ್ ಅಂದರೆ ಇದು ಒಂದು ಸಾಂಖ್ಯಿಕ ಏನು ಒಂದು ಸಂಖ್ಯೆಗಳನ್ನು ವ್ಯಕ್ತಪಡಿಸ್ತಕ್ಕಂತಹದನ್ನು ನಾವಿಲ್ಲಿ ಅಂತ ಹೇಳ್ತೀವಿ ನ್ಯೂಮರಿಕಲ್ ಎಕ್ಸ್ಪ್ರೆಷನ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ನಾವು ಏನು ಫ್ರೂಟ್ಸನ್ನು ತೊಗೋಬೇಕಾದಾಗ, ಫಾರ್ ಎಕ್ಸಾಂಪಲ್ ಬನಾನಾ ತೊಗೋಬೇಕಂದಾಗ ನಾವು ಏನು ಮಾಡ್ತೀವಿ, 1 ಡಜನ್ ಏನು ಬಾಳೆಹಣ್ಣನ್ನು ಕೊಡಿ ಅಂತ ಹೇಳ್ತೀವಿ ನಾವು. ಹೌದಾ, ಇಲ್ಲಿ ಡಜನ್ ಅಂತಕ್ಕಂಥದ್ದು ಎಲ್ಲದಕ್ಕೂ ನಾವು ಬಳಸ್ಬೋದು. ಹೌದಾ, 1 ಡಜನ್ ಏನು ಬಾಳೆಹಣ್ಣು ಅಂತ ಬಳಸ್ಬೋದು. ಅಥವಾ ಮತ್ತು ಇನ್ನಿತರ ವಿಚಾರಗಳ ಬೇರೆ ಬೇರೆ ಡಜನ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಅದಕ್ಕೆ ನಾವು ಏನು ಮಾಡ್ಬೋದು, 1 ಡಜನ್ 1 ಅಂತಕ್ಕಂಥದ್ದನ್ನು ನಾವು ಒಂದೇ ಇರ್ತಕ್ಕಂಥದಕ್ಕೆ ನಾವು ಉಪಯೋಗಿಸ್ತಾ ಇದ್ದೀವಪ್ಪ ಅಂತಂದಾಗ ಅಂತಕ್ಕಂಥದ್ದನ್ನು ನಾವು ಬಳಸ್ಬೋದು, ಡಜನ್. ಹೌದಾ, ನೆಕ್ಸ್ಟ್ ಮಿಲಿಯನ್. ಹೌದಾ, ಮಿಲಿಯನ್ ಅಂತಕ್ಕಂಥದ್ದು ಏನು 100 ರೂಪಾಯಿ ಅಂತ ಹೇಳ್ತೀವಿ, 100 ರೂಪಾಯಿ ಅಂತ ಹೇಳ್ತೀವಿ. ಅದನ್ನು 100 ಅಂಥೇಳಿ ಹೇಳಿ ಮುಗಿದು ಹೋಯ್ತು, 100. ಹೌದಾ, ಅದರ ಹಿಂದ್ಗಡೆ 100 ಅಂತಕ್ಕಂಥದ್ರ ಹಿಂದ್ಗಡೆ ಏನಿದೆ ಇಲ್ಲಿ ಏನು ಈ ಅಂದ ತಕ್ಷಣ 100 ಅಂತಕ್ಕಂಥದ್ದನ್ನು ಇಂಡಿಕೇಟ್ ಮಾಡುತ್ತೆ. ಇಲ್ಲಿ ಇನ್ಡೆಫಿನಿಟಾಗಿ ಹೇಳ್ತಕ್ಕಂಥದ್ದು ಇಲ್ಲಿ ತನಕ ಇವು ಎಲ್ಲವೂ ಹೇಳ್ತಕ್ಕಂಥವು ಎಲ್ಲವೂ ಏನು ಇನ್ಡೆಫಿನಿಟಾಗಿ ಅನಿಶ್ಚಿತವಾಗಿ ಏನು ವ್ಯಕ್ತಪಡಿಸ್ತಕ್ಕಂಥದಕ್ಕೆ ನಾವೇನಂತ ಹೇಳ್ತೀವಿ, ಉಪಪದಗಳು, ಒಂದು ಅನಿಶ್ಚಿತ ಉಪಪದಗಳು ಎಂದು ನಾವು ಕರೆಯುತ್ತೇವೆ. ಇನ್ನು 5ನೇ ರೂಲ್ ನಂಬರ್ ಏನು ಹೇಳ್ತಾ ಇದೆಯಪ್ಪ ಅಂತಂದಾಗ, ಬಿಫೋರ್ ನೌನ್ಸ್ ವಿಚ್ ಎಕ್ಸ್ಪ್ರೆಸ್ ಸ್ಪೀಡ್, ರೇಷಿಯೋ ಎಕ್ಸೆಟ್ರಾ. ಈ ಸ್ಪೀಡು ನೌನ್ಸು ಏನು ನಾವು ಸ್ಪೀಡ್ಸ್ ಅಂತ ಏನು ಸ್ಪೀಡ್ಸನ್ನು ಹೇಳ್ತಕ್ಕಂಥದ್ದು, ಸ್ಪೀಡ್ ಮೀನ್ಸ್ ವೇಗವನ್ನು ಹೇಳ್ತಕ್ಕಂಥದ್ದು, ರೇಷಿಯೋನ ಹೇಳ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಂತ ಹೇಳ್ತೀವಿ, ಆ ಸಂದರ್ಭಗಳಲ್ಲಿ ಯಾವ ರೀತಿ ಬಳಸಬೇಕು. ಹೌದಾ, ಕಿಲೋ ಅಂಥೇಳಿ ಬಂದಾಗ ಇದರ ಹಿಂದ್ಗಡೆ ನಾವು ಏನು ಬಳಸಬೇಕು, ಅಂತಕ್ಕಂಥದ್ದು 1 ಕಿಲೋ ಅಂತ ಹೇಳ್ತೀವಿ. ಹೌದಾ, ನೆಕ್ಸ್ಟು ಫ್ಯೂ. ಹೌದಾ, ಸ್ವಲ್ಪ. ಹೌದಾ, ಒಂದಿಷ್ಟು ಅಂತ ಹೇಳ್ತೀವಲ್ಲ, ಆ ಥರನಾಗಿ ಇಲ್ಲಿ ಅಂತ ಫ್ಯೂ ಬಂದಾಗ ನಾವು ಅಂಥೇಳಿ ಬಳಸ್ತೀವಿ. ಹೌದಾ, ಅದರ ಹಿಂದ್ಗಡೆ ಅಂಥೇಳಿ ಬಳಸ್ತೀವಿ. ಹೌದಾ, 50 ಕಿಲೋ. ಹೌದಾ, 50 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ನಾವು ಇದು 5ನೇ ನಿಯಮಗಳಲ್ಲಿ ಬಳಸ್ತೀವಿ. ಇನ್ನು ನೆಕ್ಸ್ಟ್ ಇನ್ನೊಂದು ವಿಚಾರವಾಗಿ ನಾವು ನೋಡಿದಾಗ, ಇನ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸಲ್ಲಿ ಬಳಸ್ತಕ್ಕಂಥದ್ದು. ಹೌದಾ, ಇನ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತಂದ್ರೆ ಒಮ್ಮಿನೊಮ್ಮೆ ಸಡನ್ಲಿ ಇದಾಗತಕ್ಕಂತಹ ಒಂದು ಆಶ್ಚರ್ಯಕರವಾಗಿರ್ತಕ್ಕಂತಹದನ್ನು ನಾವು ಹೇಳಬೇಕಪ್ಪ ಅಂತಂದಾಗ ನಾವು ಏನು ಮಾಡ್ತೀವಿ, ಇಲ್ಲಿ ಫೂಹ. ಹೌದಾ, ಫೂಹ, ವಾಟ್ ಎ ಡರ್ಟಿ ಪ್ಲೇಸ್. ಎಂಥ ಒಂದು ಕೆಟ್ಟ ಒಂದು ಸ್ಥಳವಾಗಿದೆ
ಅಂತಕ್ಕಂಥದ್ದನ್ನು ಬಳಸ್ತೀವಿ. ಅದರ ಹಿಂದುಗಡೆ ಇಲ್ಲಿ ಅಂತಕ್ಕಂಥದ್ದಿದೆ. ವಾಟ್ ಅದರ ವಾಟದ ಜೊತೆಗೆ ಅಂದ್ರೆ ಅದರ ಮುಂದೆ ಬರ್ತಕ್ಕಂಥದ್ದು ಅಂತಕ್ಕಂಥದ್ದು ಆ ಅನ್ನು ಬಳಸ್ತೀವಿ. ಹೌದಾ. ನೆಕ್ಸ್ಟು ಹಾಂ ವಾಟ್ ಎ ಫೈನ್ ಬಿಲ್ಡಿಂಗ್ ಅಂತ ಹೇಳ್ತೀವಿ. ಹೌದಾ. ಹಾಂ ವಾಟ್ ಎ ಫೈನ್ ಬಿಲ್ಡಿಂಗ್, ವಾ ಎಂಥ ಸುಂದರವಾಗಿರ್ತಕ್ಕಂಥ ಒಂದು ಕಟ್ಟಡ, ಏನು ಎಂಥ ಒಂದು ಆಹ್ಲಾದಕರವಾಗಿರ್ತಕ್ಕಂತಹ ಗಾಳಿ ಅಂತ ಹೇಳ್ತೀವಿ. ಆ ಥರನಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ನಾವು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ದಲ್ಲಿ ನಾವು ಎ ಅಂತಕ್ಕಂಥದ್ದನ್ನು ಬಳಸ್ತೀವಿ. ಹೌದಾ. ಒಂದು ಸುಂದರವಾಗಿರ್ತಕ್ಕಂಥ ಒಂದು ಹೂವನ್ನು ತೆಗೆದುಕೊಂಡಾಗ ಅದಕ್ಕೇನು ಹೇಳ್ತೀವಿ, ಓಹೋ ಇದು ಎಂತಹ ಒಂದು ಸುಂದರವಾದ ಹೂವಾಗಿದೆ ಅಂತಕ್ಕಂಥದ್ದನ್ನು ನಾವು ಏನು ಮಾಡ್ತೀವಿ, ಅದನ್ನು ವ್ಯಕ್ತಪಡಿಸ್ತೀವಿ, ಎಕ್ಸ್ಪ್ರೆಸ್ ಮಾಡ್ತೀವಿ. ಅದು ಒಂದು ಹ್ಯಾಪಿನೆಸ್ ಆಗಿರ್ತಕ್ಕಂಥ, ಹ್ಯಾಪಿ ಆಗಿರ್ತಕ್ಕಂಥ, ಜಾಯಸ್ ಆಗಿರ್ತಕ್ಕಂಥದ್ದನ್ನು ವ್ಯಕ್ತಪಡಿಸ್ತೀವಿ. ಅಲ್ಲಿ ವಾಟ್ ಎ ಬ್ಯೂಟಿಫುಲ್ ಫ್ಲವರ್. ಹೌದಾ. ಇಲ್ಲಿ ಅಂತಕ್ಕಂಥದ್ದಿದೆ. ಇಲ್ಲಿ ಇಂಥ ಸಂದರ್ಭಗಳಲ್ಲಿ ನಾವು ಇಲ್ಲಿ ಏನು ಮಾಡ್ತೀವಿ, ಅಂತಕ್ಕಂಥದ್ದನ್ನು ಬಳಸ್ತೀವಿ. ಓಕೆ. ವಾಟ್ ಅ ಪ್ರೆಟ್ಟಿ ಸೈಟ್ ದೇ ಮೇಕ್. ಹೌದಾ. ಇಲ್ಲಿ ಕೂಡ ಏನಿದೆ, ಪ್ರೆಟ್ಟಿ ಹಿಂದ್ಗಡೆ ಏನು ಅಂತಕ್ಕಂಥದ್ದು ಬಂದಿದೆ. ಇದು ಯಾನನ್ನು ನಾವು ಈ ರೀತಿಯಾಗಿ ಬಳಸ್ತೀವಿ ಅಂತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಯೂಸ್ ಆಫ್ ಆ್ಯನ್. ಹೌದಾ. ಆ್ಯನನ್ನು ನಾವು ಯಾವಾಗ ಉಪಯೋಗಿಸ್ತೀವಿ ಅಂತಕ್ಕಂಥದ್ದನ್ನು ಮುಂದಿನ ತರಗತಿಯಲ್ಲಿ ನಾನು ಹೇಳುತ್ತೇನೆ. ಧನ್ಯವಾದಗಳು.